ಸಾತ್ರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸಾತ್ರೆ, SSC ಇಲಾಖೆಯಿಂದ ಹೊಸದಾಗಿ ಅಪ್ಡೇಟ್ ಬಂದಿರತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, 2025ರಲ್ಲಿ ಸುಮಾರು 6ರಿಂದ 7 ನೋಟಿಸ್ ಅನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಪ್ರಮುಖವಾದ ಹವಾಲ್ದಾರ್ ಪೋಸ್ಟ್ ಮತ್ತು MTS ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ರಿಲೀಸ್ ಮಾಡಿದ್ರು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ 15 ದಿನ ಮುಂಚಿತವಾಗಿ ನೋಡಿ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಈಗಾಗಲೇ ಅದರದ್ದು ದಿನಾಂಕ ಇನ್ನೂ ಮುಗಿದಿಲ್ಲ, ಇನ್ನು ಸ್ಟಾರ್ಟ್ ಇದೆ. ಅದಾದಷ್ಟು ಇನ್ನೂ ತನಕ ಯಾರು ಅರ್ಜಿ ಸಲ್ಲಿಸಲ್ಲ, ಬೇಗ ಅಪ್ಲಿಕೇಶನ್ ಹಾಕಿ. ಈಗ ಇಲ್ಲಿ SSC ಇಲಾಖೆ ಅಂತ ಏನ್ ನೋಟಿಸ್ ಅನ್ನ ರಿಲೀಸ್ ಮಾಡಿದಾರ ಅಂದ್ರೆ, ಈಗ ಮತ್ತೊಂದು ಖುಷಿಯ ವಿಚಾರ ಏನಂದ್ರೆ, ಯಾವೊಂದು ವಿದ್ಯಾರ್ಥಿಗಳು ಹವಾಲ್ದಾರ್ ಪೋಸ್ಟ್ ಮತ್ತು MTS ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸಬೇಕು ಅನ್ಕೊಂಡಿದ್ದಾರೆ, ಅದನಂತರ ಈಗಾಗಲೇ ಅರ್ಜಿ ಸಲ್ಲಿಸಿದ್ದಾರೆ. ಕೆಲವು ಜನ ಗೊತ್ತಿತ್ತು ಹವಾಲ್ದಾರ್ ಪೋಸ್ಟ್ ಎಷ್ಟಿದೆ ಅಂತ ಹೇಳಿ, ಆದ್ರೆ MTS ಪೋಸ್ಟ್ ಎಷ್ಟಿದೆ ಅಂತ ಹೇಳಿ ಗೊತ್ತಿದ್ದಿಲ್ಲ. ಅದು ನಿಮ್ಗೆ ಅಂದಾಜಿನ ಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಹೇಳಿದ್ರು. ಈಗ ಈ ಒಂದು SSC ಇಲಾಖೆಯಿಂದ ಎಷ್ಟು ಪೋಸ್ಟ್ ಇದಾವ ಅಂತ ಹೇಳಿ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮತ್ತೆ ಇದಕ್ಕೆ 15ನೇ ಪಾಸ್ ಆದರೂ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇತ್ತು, ಮತ್ತೆ ಸೆಕೆಂಡ್ PUC ಅವಕಾಶ ಇತ್ತು. ಈ ರೀತಿಯಾಗಿ ಎಲ್ಲ ನಿಮಗೆ ಅರ್ಹತೆಯೊಂದಿಗೆ ನೋಟಿಸ್ ರಿಲೀಸ್ ಮಾಡಿ ತಿಳಿಸ್ಕೊಟ್ಟಿದ್ದೇನೆ. ಈಗ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಮತ್ತೆ ಯಾವುದು ಏನು ಅಂತ ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಕೊನೆ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸಾಂದ್ರ, ಇಲ್ಲಿ ನೋಡಿ, ಈ ಒಂದು ನೋಟಿಸ್ ಸಂಪೂರ್ಣವಾಗಿ SSC ಇಲಾಖೆಯಿಂದಾನೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನ್ ತಿಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ನೋಡಿ. ಈಗ ಪಬ್ಲಿಷ್ ಮಾಡಿದ್ದಾರೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ಹೇಳಿ. ಇದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ MTS ಪೋಸ್ಟ್ ಬಗ್ಗೆ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ತಿಳಿಸ್ಕೊಟ್ಟಿದ್ದಲ್ಲ. ಈಗ ಹವಾಲ್ದಾರ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಮೊದಲಿನ ಇದ್ದಷ್ಟು ಪೋಸ್ಟ್ ಇಲ್ಲ, ಹವಾಲ್ದಾರ್ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಮೊದಲಿಗೆ ಎಷ್ಟಿತ್ತು, 1075 ಪೋಸ್ಟಿಗೆ ಹವಾಲ್ದಾರ್ ಪೋಸ್ಟ್ ಇತ್ತು. ಆದ್ರೆ ಈಗ 1089 ಪೋಸ್ಟ್ಗಳು ಆಗಿರತ್ತೆ. ಸುಮಾರು 10ರಿಂದ 12-13 ಪೋಸ್ಟ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಇದೊಂದು ಗುಡ್ ನ್ಯೂಸ್. ಅದ ನಂತರ MTS ಪೋಸ್ಟ್ ನೋಡಿ ಸ್ನೇಹಿತರೆ, 4375 ಪೋಸ್ಟ್ಗಳು ಈಗ ಪ್ರಸ್ತುತ MTS ಪೋಸ್ಟ್ಗಳು ಖಾಲಿ ಇರತ್ತೆ. ಸೆಂಟ್ರಲ್ ಗೌರ್ಮೆಂಟ್ SSC ಇಲಾಖೆಯಲ್ಲಿ 4375 ಪೋಸ್ಟ್ಗಳು SSC ಇಲಾಖೆಯಲ್ಲಿ ಕರೆದಿರ್ತಾರೆ. ಈಗಾಗಲೇ ಅರ್ಜಿ ಸಲ್ಲಿಸಿದವರಿಗೆ ಖುಷಿಯ ವಿಚಾರ. ಕೆಲವು ಜನ ಗೊತ್ತಿದ್ದಲ್ಲ, ಹಾಗೆ ನೀವು ಅರ್ಜಿ ಸಲ್ಲಿಸಿದ್ರೆ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು. ಈಗ ಒಂದೇ ಗೊತ್ತಿತ್ತು, ಅದು ಹವಾಲ್ದಾರು, ಅದು ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಈಗ ಎಷ್ಟು ಖಾಲಿ ಇದೆ ಅಂತೇಳಿ ಕನ್ಫರ್ಮ್ ನಿಮಗೆ ಗೊತ್ತಾಯ್ತು. ಎಷ್ಟಂದ್ರೆ 4375 ಪೋಸ್ಟ್ MTS ಹುದ್ದೆಗಳು ಖಾಲಿ ಇರತ್ತೆ. ಹವಾಲ್ದಾರ್ ಹುದ್ದೆಗಳು ಸುಮಾರು 1089 ಪೋಸ್ಟ್ ಖಾಲಿ ಇರತ್ತೆ. ಇದು ನಮಗೆ ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀವಿ. ಇದು ನಾನ್ ಟೆಕ್ನಿಕಲ್, ಅದ ನಂತರ ಟೆಕ್ನಿಕಲ್ ಆಗ್ಬೋದು, ಈ ಒಂದು ಮಲ್ಟಿ ಟಾಸ್ಕಿಂಗ್ ಸ್ಟಾಪ್ ಆಗ್ಬೋದು, ಇದು ಖಾಲಿ ಇರತ್ತೆ. ಇಲ್ಲಿ ನೋಡಿ, 2026ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆ ನಡೆಸ್ತಾರೆ, ಅಥವಾ ಅದಕ್ಕಿಂತ ಮುಂಚಿತವಾಗಿನೇ ಈಗ ಒಂದೇ ತಿಂಗಳಲ್ಲಿ ನಿಮಗೆ ಪರೀಕ್ಷೆ ಇರತ್ತೆ. ಎಲ್ಲ ಒಂದು ಆಯ್ಕೆ ಮಾಡಿ ನಿಮಗೆ ಒಂದು ನೋಟಿಸ್ ಬರ್ಬೇಕಂದ್ರೆ ಪೋಸ್ಟ್ ಆಫೀಸಲ್ಲಿ ಸೆಲೆಕ್ಟ್ ಸುಮಾರು 3-4 ತಿಂಗಳು ಅಷ್ಟೇ. 5 ತಿಂಗಳು ಭಾಳ ದೂರ ಹೋಯ್ತು. 3-4 ತಿಂಗಳಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಸೆಲೆಕ್ಟ್ ಆದಂತ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಆಫೀಸಲ್ಲಿ ಆರ್ಡರ್ ಕಾಪಿ ಬರತ್ತೆ. ಈ ರೀತಿಯಾಗಿ ನಿಮಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅನಿಸ್ತು, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಏನು ಡೌಟ್ ಇತ್ತು ಅಂದ್ರೆ ಕಮೆಂಟ್ ನಲ್ಲಿ ತಿಳಿಸಿ. ಇದು ಹೊಸ ಅಪ್ಡೇಟ್ ಆಗಿರತ್ತೆ SSC ಇಲಾಖೆದು. ಈಗ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂಥ ದಿನಾಂಕ ನಿನ್ನೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. 28ನೇ ತಾರೀಕು 7/2025 ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಈಗ ಕನ್ಫರ್ಮ್ ನಿಮಗೆ ಅರ್ಥ ಆಯ್ತು MTS ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತೇಳಿ. ಸುಮಾರು ಎಲ್ಲ ಟೋಟಲ್ ಆಗಿ ಕೂಡಿಸಿದ್ರೆ ಸುಮಾರು 5000ಕ್ಕಿಂತ ಅಧಿಕ ಪೋಸ್ಟ್ಗಳು ಖಾಲಿ ಇರತ್ತೆ. ಇದು ಆಲ್ ಭಾರತದಲ್ಲಿ, ನಮ್ಮ ಒಂದು ಆಲ್ ಇಂಡಿಯಾದಲ್ಲಿ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ನಮ್ಮ ಒಂದು ಇನ್ಸ್ಟಾದಲ್ಲಿ ಅಥವಾ ಇದೇ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇನು ಡೌಟ್ ಇರ ಅಂತ ಕಮೆಂಟ್ ಮಾಡಿ.